ಓಕೆ ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಿನ್ನೆ ನಾನು ಕಿಯಾ ಸಾನೆಟ್ GTX ಪ್ಲಸ್ ಡೀಸೆಲ್ ಹೇಳ್ತಾ ಇದ್ದಾಗೆ ಕಿಯಾ ಸಾನೆಟ್ GTX ಪ್ಲಸ್ ವೇರಿಯಂಟ್ ರೆಡ್ ಕಲರ್ ಡೀಸೆಲ್ ಆಟೋಮೆಟಿಕ್ ಕಾರ್ ತೊಗೊಂಡೆ. ನಿನ್ನೆ ಡೆಲಿವರಿ ಆಯಿತು ಸಂಜೆ 7 o'clock. ಸೊ ನೋಡ್ತಾ ಇದ್ದೀರಾ ಈ ಗಾಡಿ ಇಟ್ಸ್ ಅ ಟಾಪ್ ಆ್ಯಂಡ್ ಮಾಡೆಲ್. ಸೊ ಟಾಪ್ ಆ್ಯಂಡ್ ಎಕ್ಸ್ಲೈನ್ಕಿನ ಒಂದು ವೇರಿಯೇಷನ್ ಕಮ್ಮಿ. ಬೆಲೆ ಆ್ಯಕ್ಚುಲಿ ಬಂದ್ಬಿಟ್ಟು ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಬುಕ್ ಮಾಡಬೇಕಾದ್ರೆ 19 lakhs ಇತ್ತು. ಸೊ ಡಿಸ್ಕೌಂಟ್ ಎಲ್ಲ ಮಾಡಿ 17.5 ತಂದು ಕೊಟ್ಟರು. ಸೊ ಓಕೆ, 1.5 ಲಕ್ಷ ಡಿಸ್ಕೌಂಟ್ ಸಿಗ್ತಾಯಿದೆ, ಇಯರ್ ಎಂಡ್ ಸೇಲ್ ಅಂತಿದ್ದಾರೆ ಅಂತ ನಾನು ತೊಗೊಳಕ್ಕೆ ಡಿಸೈಡ್ ಮಾಡಿದೆ. ಸೊ 1 second ಅಲ್ಲಿ ಇಂಜಿನ್ ಆಫ್ ಮಾಡ್ತೀನಿ, ನನ್ನ ವಾಯ್ಸ್ ಸರಿ ಇಲ್ಲ, ಪ್ಲೀಸ್ ಬೇರ್ ಇಟ್. ಸೊ ಇವಾಗ ಏನಪ್ಪ ಅಂದರೆ ಪ್ರಾಬ್ಲಮು, ನಿನ್ನೆ ಡೆಲಿವರಿ ತೊಗೊಳ್ಳೋ ತನಕ ನನಗೆ ಇದರಲ್ಲಿ ಒಂದು ಇಶ್ಯೂ ಇರೋದನ್ನ ಅವರು ಇನ್ಫಾರ್ಮ್ ಮಾಡಲೇ ಇಲ್ಲ. ಸೊ ಏನಪ್ಪ ಅದು ಇನ್ಫಾರ್ಮ್ ಅಂದರೆ, ಇನ್ಫೋಟೈನ್ ಸಿಸ್ಟಮ್ ಆನ್ ಆಗೋಲ್ಲ, ಇದ್ರ ಡಿಸ್ಪ್ಲೇ ಬಂದ್ಬಿಟ್ಟು ಆನ್ ಆಗೋಲ್ಲ. ಇದು ನಾನು ಇವಾಗ ಗಾಡಿ ಆನ್ ಮಾಡಿದ್ರು ಸೊ ಈ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವರ್ಕ್ ಆಗುತ್ತೆ, ಬಟ್ ಇದು ವರ್ಕ್ ಆಗಲ್ಲ. ಇದಕ್ಕೆ ಅವರು ನನಗೆ ಗಾಡಿ ಕೀ ಕೊಡಬೇಕಾದ್ರೆ, ನಿನ್ನೆ ಡೆಲಿವರಿ ಮಾಡಬೇಕಾದ್ರೆ ನನಗೆ ಅವ್ರು ಹೇಳಿತ್ತು, ಸರ್ ಕಿಯಾ 2.2 ಅಪ್ಡೇಟ್ ಬರ್ತಾಯಿದೆ, ಆ ಅಪ್ಡೇಟ್ಗೋಸ್ಕರ ಸೊ ನಾವು ನಾಳೆ ಬೆಳಗ್ಗೆ ತೊಗೊಂಬನ್ನಿ ಗಾಡಿನ, ನಿಮಗೆ ಇದನ್ನು ಅಪ್ಡೇಟ್ ಮಾಡಿಕೊಡ್ತೀವಿ. ಸೊ ನಾನು ಡೆಲಿವರಿ ತೊಗೊಂಡಿದ್ದು ನೈಟ್, ಓಕೆನಾ. ಡೆಲಿವರಿ ತೊಗೊಂಡಿದ್ದು ನೈಟು, ಗಾಡೀಲಿ ಯಾವ ರಿಯರ್ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಯಾವುದು ವರ್ಕ್ ಆಗೋಲ್ಲ, ಬಿಕಾಸ್ ಆಫ್ ಈ ಡಿಸ್ಪ್ಲೇ ಆನ್ ಆಗ್ತಿರೋದಕ್ಕೆ. ಸೊ ನನಗೆ ಒಂದೇ ಸಿಗ್ತಿದ್ದು ಲೆಫ್ಟ್ ಟು ರೈಟ್ ಇಂಡಿಕೇಟರ್ ಹಾಕಿದಾಗ ಲೆಫ್ಟ್ ಸೈಡು ಬ್ಲೈಂಡ್ ವ್ಯೂ ಸಿಗುತ್ತೆ ಈ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ಲಿ. ಬಿಟ್ಟರೆ ನನಗೆ ರಿವರ್ಸ್ ಕ್ಯಾಮ್ರಾ ಇಲ್ಲ, ಫ್ರಂಟ್ ಕ್ಯಾಮ್ರಾ ಇಲ್ಲ, 360 ಡಿಗ್ರಿ ಕ್ಯಾಮ್ರಾ ಇದೆ ಈ ಕಾರ್ಗೆ. ಸೊ ನನಗದು ಆಕ್ಸೆಸಬಲ್ ಇಲ್ಲ. ಆ್ಯಂಡ್ ಇವ್ರು ಡೆಲಿವರಿ ಕೊಡಬೇಕಾದ್ರೆ ಅದು ಹೆಂಗೆ ಒಂದು ಕಾರ್ನ ವಿತೌಟ್ ಈ ಥರ ಅಪ್ಡೇಟ್ ಇಲ್ಲದೆ ಕೊಡೋಕ್ಕೆ ಚಾನ್ಸ್ ಇದೆ, ಅದು ಬ್ರ್ಯಾಂಡ್ ನ್ಯೂ ಕಾರ್. ಓಕೆ, ಇವಾಗ ನನಗೇನು ಕನ್ಸರ್ನ್ ಅಂದರೆ, ಇಷ್ಟು ಸೆಕೆಂಡ್ ಹ್ಯಾಂಡ್ಲು ತೊಗೊಳೋದ್ರಿಂದ ನನಗಾಗಿದ್ದು ಎಕ್ಸ್ಪೀರಿಯನ್ಸ್ಗೆ ನಾನು ನನ್ನ ಬಜೆಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಸೆಕೆಂಡ್ ಹ್ಯಾಂಡ್ಲು ಕಾರ್ ತೊಗೊಳ್ಳೋ ಬದಲು ಹೊಸ ಕಾರ್ಗೆ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ನನಗೆ ಬೇಕಾಗಿದ್ದು ಡೀಸೆಲ್ ಆಟೋಮೆಟಿಕ್ ಕಾರು. ಸೊ ಹಾಗಾಗಿ ನಾನು ನೋಡಿದ ವೇರಿಯಂಟ್ಸಲ್ಲಿ ನೆಕ್ಸಾನ್ ಮತ್ತು ಕಿಯಾ ಸಾನೆಟಲ್ಲಿ ಡೀಸೆಲ್ ಆಟೋಮೆಟಿಕ್ ಆಪ್ಷನ್ ಇದ್ದಿದ್ದು. ಅದರಲ್ಲೂ ಡೀಸೆಲ್ ಆಟೋಮೆಟಿಕ್ ಆಪ್ಷನ್ ಚೆನ್ನಾಗಿರೋದು ಬಂದ್ಬಿಟ್ಟು AMT ನೆಕ್ಸಾನಲ್ಲಿದೆ, ಬಟ್ ಕಿಯಾ ಸಾನೆಟಲ್ಲಿ ಮಾತ್ರ AT ಬರುತ್ತೆ. AT ಇಸ್ ಅ ವೆರಿ ಗುಡ್ ಟಾರ್ಕ್ ಕನ್ವರ್ಟರ್ ಗಿಯರ್ ಸಿಸ್ಟಮ್ ಆಟೋಮೆಟಿಕಲಿ. ಒಂದು ದೃಷ್ಟಿಯಿಂದ ನಾನು ಈ ಕಾರ್ ಬೈ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಶೋರೂಮ್ಗೆ ಹೋಗ್ತಿದ್ದಂಗೆ ಅವರು ಆಫರ್ ಮಾಡಿದ್ರು. ನಾನು ಕೂಡ ಸ್ವಲ್ಪ ಡೌಟು ಬರಲಿಲ್ಲ, ಬಿಕಾಸ್ ಏನೇ ತೊಗೊಳ್ಬೇಕಾದ್ರೆ ಒಂದು ಪಾಸಿಟಿವ್ ಥಾಟಲ್ಲೇ ತೊಗೊಳ್ತೀವಲ್ವ. ಸೊ ಅದೇ ಥರನೇ ಓಕೆ, ಈ ಸತಿನೂ ರಿಸ್ಕ್ ಬೇಡ, ವಿಲ್ ಗೋ ವಿತ್ ಅ ಸ್ಮಾಲ್ ಕಾರ್, ನನ್ನ ಬಜೆಟ್ ಕೂಡ ನೋಡಿಕೊಂಡೇ ತೊಗೊಳ್ಳೋಣ ಅಂತೇಳಿ ಡಿಸೈಡ್ ಮಾಡಿ ಐ ಥಾಟ್ ಆಫ್ ಟೇಕಿಂಗ್ ದಿಸ್ ಕಾರ್. ಈ ಕಾರ್ದು ಯೂಟ್ಯೂಬ್ ನೋಡಿ, ಇವೊಂದು 2025 ಜಾನ್ವರಿಗೆ, ಈಗ ಇನ್ನೊಂದು 10-15 ಡೇಸಲ್ಲಿ ಫೇಸ್ ಲಿಫ್ಟ್ ಬಂದ್ಬಿಡುತ್ತೆ ಈ ಕಾರ್ದು. ಸೊ ಅವ್ರು ಅದಕ್ಕೆ ನಂಗೆ ಡಿಸೆಂಬರಲ್ಲೇ ಸರ್ ಹೊಸ ಕಾರ್ ಬರುತ್ತೆ, ನಮಗೆ ಪ್ರೊಡಕ್ಷನ್ ಸ್ಟಾಪ್ ಆಗಿದೆ, ವಿ ಆರ್ ಗಿವಿಂಗ್ ದಿಸ್ ಕಾರ್ಸ್, ಕಮ್ಮಿ ರೇಟ್ಗೆ ಕೊಡ್ತಾ ಇದ್ದೀವಿ, ಪರವಾಗಿಲ್ಲ, ಬಟ್ ವಿ ಹ್ಯಾವ್ ಟು ಸೆಲ್ ದಿಸ್ ಕಾರ್ ಅಂತ ಹೇಳಿ 1.5 lakhs ಡಿಸ್ಕೌಂಟ್ ಕೊಟ್ಟರು. ನಂಗೆ ಅಲ್ಲಿ ಡೌಟ್ ಆಯ್ತು ಆ್ಯಕ್ಚುಲಿ, ದಟ್ ಏನಕ್ಕೆ ಇಷ್ಟು ಕಮ್ಮಿ ಕೊಡ್ತಾ ಇದ್ದಾರೆ ಕಾರ್ನ, ಯೂಶಲಿ ಯಾವ ಶೋರೂಮರು ಕೊಡಲ್ವಲ್ಲ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ಸಲ್ಲೆಲ್ಲ ಇಷ್ಟು ಕಮ್ಮಿ ರೇಟಿಗೆ ಕಾರೇ ಕೊಡೋಲ್ಲ. ಸೊ ಬಟ್ ಕೊಡ್ತಾ ಇದ್ದಾರೆ, ಓಕೆ, ತುಂಬ ಥಿಂಕ್ ಬೇಡ, ತೊಗೊಳ್ತಿದ್ಯಾ ತಗೋ, ನಿನಗೆ ಯಾವ ಕಲರ್ ಬೇಕೋ ಆ ಕಲರೇ ತೊಗೊಳ್ತಿದ್ಯಾ ತಗೋ, ದಟ್ಸ್ ಆಲ್. ಈ ಕಾರ್ ನಾನು ಬುಕ್ ಮಾಡಿದ್ದು ಬಂದ್ಬಿಟ್ಟು 24th December. ಐ ಹ್ಯಾವ್ ಪೇಡ್ ಅಡ್ವಾನ್ಸ್ ಆ್ಯಂಡ್ ಸರಿ ಆಯಿತು, ಪ್ರೊಸೆಸ್ಸಿಗೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಬಂದೆ ನಾನು. ಬಟ್ ಒನ್ ಟೈಮ್ ಏನಾಯಿತು, ನಾನು ಅವ್ರಿಗೆಲ್ಲ ಕೇಳ್ತಾ ಇದ್ದೀನಿ, ಗಾಡಿದು ಏನಾದ್ರು ಇಶ್ಯೂ ಇದೆಯಾ, ಇಷ್ಟು ಕಮ್ಮಿಗೆ ಯಾಕೆ ಕೊಡ್ತಾ ಇದ್ದೀರಾ ಅಂತ ಕೇಳಿದೆ. ಸರ್ ಗಾಡಿ ಇಶ್ಯೂ ಇದೆ, ನಾನು ಗಾಡಿನೇ ಕೊಡೋಲ್ಲ ಅಂತ. ನಾನು ಅಂದೆ, ಸರ್ ಐ ಆಮ್ ಟ್ರಸ್ಟಿಂಗ್ ಯು, ನಿನ್ನ ಮಾತು ನಂಬ್ತಾ ಇದ್ದೀನಿ, ನೀವು ಶೋರೂಮಲ್ಲಿ ನೀವು ಅಷ್ಟು ಕಾಲ್ ಮಾಡಿದ್ರಿ ಅಂದ್ಬಿಟ್ಟು ವಾಪಸ್ ಬಂದು ತೊಗೊಳ್ತಾ ಇದ್ದೀನಿ. ಕಷ್ಟಪಟ್ಟು ದುಡ್ದು ತೊಗೊಳ್ತಾ ಇದ್ದೀವಿ ಕಾರ್ಗಳನ್ನ. ಇವಾಗೇನು ಈಸಿ ಇಲ್ಲ, ಇವಾಗೇನೇ ಒಂದು ಹೊಸ ವಸ್ತು ತೊಗೊಳ್ಬೇಕು ಅಂದ್ರು ತುಂಬ ಎಕ್ಸ್ಪೆನ್ಸಿವ್ ಇದೆ, ತುಂಬ. ಸರಿ ಆಯಿತು. ದೆನ್ ನಂದು ಒಂದು ಕನ್ಸರ್ನ್ ಇತ್ತು, ದಟ್ ಐ ವಾಂಟ್ ಟು ಟೆಸ್ಟ್ ಡ್ರೈವ್ ದ ಕಾರ್, ಐ ವಾಂಟ್ ಟು ಸಿ ದ ಕಾರ್, ಟೆಸ್ಟ್ ಡ್ರೈವ್ ಅಲ್ಲ, ಐ ವಾಂಟ್ ಟು ಸಿ ದ ಕಾರ್, ದಟ್ ನಾನು ಯಾವ ಗಾಡಿ ತೊಗೊತಿದ್ದೆ ಆ ಗಾಡಿ ನಾನು ನೋಡಬೇಕಿತ್ತು. ಐ ವಾಂಟ್ ಟು ಸಿ ದಟ್ ಕಾರ್. ಅದು ನೋಡ್ಬೋದು, ಯಾವುದೇ ಗಾಡಿ ತೊಗೋಬೇಕು ಅಂದ್ರೂ ಯಾರ್ಡಲ್ಲಿರುತ್ತೆ, ನೀವು ಯು ಕ್ಯಾನ್ ವಿಸಿಟ್ ಯಾರ್ಡ್, ನೀವು ಶೋರೂಮ್ ಹತ್ರ ಹೇಳಿದ್ರೆ ಯಾರ್ಡಿಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಈ ಶೋರೂಮರು ನನಗೆ ಅದನ್ನು ಮಾಡೋಕ್ಕಾಗಲಿಲ್ಲ. ನಾನು ಟೆಸ್ಟ್ ಡ್ರೈವ್ ಹೇಳಿರಲಿಲ್ಲ, ಬಟ್ ಟೆಸ್ಟ್ ಡ್ರೈವ್ ಅಂತೇಳಿ ಅಸಂಪ್ಷನ್ ಮಾಡಿಕೊಂಡು ಅವರು ನನಗೆ ಕನಕಪುರ ರೋಡಲ್ಲಿರೋ ಕಿಯಾ ಶೋರೂಮ್ಗೆ ಕಳಿಸಿ ಅಲ್ಲಿ ನನಗೆ ಟೆಸ್ಟ್ ಡ್ರೈವ್ ಮಾಡಿಸೋರು. ನಾನು ಟೆಸ್ಟ್ ಡ್ರೈವ್ ಬೇಕಾಗಿರಲಿಲ್ಲ, ನಂಗೆ ಐ ನೋ ದ ಕಾರ್ ಪರ್ಫಾರ್ಮೆನ್ಸ್, ಐ ನೋ ಕಿಯಾ ಕಾರ್ಸ್, ಬಟ್ ನನಗೆ ಈ ಪರ್ಟಿಕ್ಯುಲರ್ ನಾನು ಯಾವ ಕಾರ್ ತೊಗೊಳ್ತಾ ಇದ್ದೀನಿ ಆ ಕಾರ್ ನಾನು ಐ ವಾಂಟ್ ಟು ಚೆಕ್ ಬಿಫೋರ್ ಬೈಯಿಂಗ್ ಇಟ್.
ಎಲ್ಲ ಪ್ರೊಸೆಸ್ ಆಗಿದೆ, ಪೇ ಮಾಡೋಕ್ಕೆ ರೆಡಿ ಇದ್ದೀನಿ. ಬಟ್ ಅವರು ದೇ ಡಿಂಟ್ ಅಲೋ ಅನ್ನೋ ಥರ ಅವರು, ಇಲ್ಲ ಸರ್ ನೀವು ಟೆಸ್ಟ್ ಡ್ರೈವ್ ಅಂದ್ಕೊಂಡು ನಾನು ಟೆಸ್ಟ್ ಡ್ರೈವ್ ಕಳಿಸ್ತೆ ಅಂದರು. ಸರಿ ಓಕೆ, ಟೆಸ್ಟ್ ಡ್ರೈವ್ ಮಾಡಿದೆ, ಗಾಡಿ ಚೆನ್ನಾಗೈತೆ ಬಿಡು ಅಂದ್ಬಿಟ್ಟು ನಾನು ಸುಮ್ಮನಾದೆ. ಏನೋ ಒಂದು ಪಾಸಿಟಿವ್ ಇದರಲ್ಲಿ, ಐ ಡೋಂಟ್ ವಾಂಟ್ ಟು ಥಿಂಕ್ ಟೂ ಮಚ್ ಅಂದ್ಬಿಟ್ಟು ಇದು ಮಾಡಿದೆ. ಬಟ್ ನನಗೆಲ್ಲ ಸರಿ ಆಯಿತು. ನಾನು ಎವ್ರಿ ಡೇ ನಾನು ಅಪ್ಡೇಟ್ ಮಾಡ್ತಾನೆ ಇದ್ದೆ. ಲೈಕ್ 2 days ಒಮ್ಗಾದರೂ ನಾನು ಅಪ್ಡೇಟ್ ತೊಗೊಳ್ತಾ ಇದ್ದೆ. ಆಕ್ಸೆಸರೀಸ್ ಎಲ್ಲ ಹಾಕ್ಸಿದ್ದೀನಿ, ಅದಕ್ಕೆಲ್ಲ 23,000 ಪೇ ಮಾಡಿದ್ದೀನಿ. ಅದು ಏನು ಕಮ್ಮಿ ಇಲ್ಲ. ನಾನು ಔಟ್ಸೈಡ್ ಹಾಕ್ಸಿದ್ರೆ ಇನ್ನೂ ಕಮ್ಮಿಗೆ ಆಗಿರೋದು. ಬಟ್ ನಾನು ಶೋರೂಮಲ್ಲಿ ಏನಕ್ಕೆ ಹಾಕ್ಸೋದು ಅಂದರೆ, ಶೋರೂಮಲ್ಲಿ ಇರೋದು ಗಾಡಿ ಐಟಮ್ ಚೆನ್ನಾಗಿರುತ್ತೆ, ಸೊ ಒರಿಜಿನಲ್ ಕ್ವಾಲಿಟಿ ಇರುತ್ತೆ, ಲಾಂಗ್ ಟರ್ಮ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಕ್ಸಿದ್ದು. ಎಲ್ಲ ಪ್ರೊಸೆಸ್ ಆಗಿ, ಪೇಮೆಂಟ್ ಎಲ್ಲ ಆಗಿ, ಎಲ್ಲ ಡೌನ್ ಪೇಮೆಂಟ್ ಇನ್ ಟೈಮಿಗೆಲ್ಲ ಕೊಟ್ಟು, ನಿನ್ನೆ ನಾನು ಅಕ್ಸೆಸರೀಸ್ ಅಮೌಂಟು ಫಸ್ಟ್ ಹೋಗ್ತಿದ್ದಂಗೆ ಕೊಟ್ಟೆ. ಬಿಕಾಸ್ 7 o'clock ನೈಟ್ ತೊಗೊಂಡಿದ್ದು ಡೆಲಿವರಿ. ಗಾಡಿ ಕೂಡ ಚೆಕ್ಕು ಮಾಡಿಲ್ಲ. ನಮಗೆ 2 minutes ಮುಂಚೆ ಕೀ ಕೊಡೋಕ್ಕಿಂತ ಮುಂಚೆ ಗಾಡಿ ಹತ್ರ ಕರ್ಕೊಂಡು ಹೋದ್ರು. ಸರಿ, ಎಲ್ಲ ಕಾರ್ದು ಹಂಗೆ ಅಲ್ವಾ ಅಂತ ನಾನು ಸುಮ್ಮನಾದೆ. ಗಾಡಿ ನಾನು ಆಮೇಲೆ ಚೆಕ್ ಮಾಡೋಕ್ಕೂ ಆಗಿಲ್ಲ. ಫಸ್ಟು ಗಾಡಿ ನೋಡಿ ಓಕೆ ರಿವೀಲ್ ಮಾಡ್ತೀವಿ, ಕಾರ್ ತೊಗೊಂಡು ಬರ್ತೀವಿ. ದಟ್ ಈಸ್ ಯೂಶುವಲ್ ಪ್ರೊಸೀಜರ್. ಸರಿ, ಹಂಗೆ ಅಂದ್ಕೊಂಡು ಬಂದೆ. ಕೀ ಕೊಟ್ಟ ಮೇಲೆ ಅವನೊಂದು ಮಾತು ಹೇಳ್ತಾನೆ, ದಟ್ ಸರ್ ಇದು ಕಿಯಾ 2.2 ಅಪ್ಡೇಟ್ ಆಗ್ತಿದೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ಸ್ ಯಾವುದು ಆನ್ ಆಗಲ್ಲ ಇವಾಗ, ಡೋಂಟ್ ಟರ್ನ್ ಆನ್ ಅಂತಲೂ ಹೇಳ್ದ. ಸರಿ ಓಕೆ. ಆ ಟೈಮಲ್ಲಿ ನಂಗೆ ಸ್ವಲ್ಪ ಬೇಜಾರಾಯಿತು, ಪ್ಲಸ್ ಸಿಟ್ಟು ಬಂತು. ಫ್ಯಾಮಿಲಿ ಎಲ್ಲ ಬಂದಿದ್ದು, ನಾನು ಅವ್ರ ಎದುರುಗಡೆ ಐ ಡೋಂಟ್ ವಾಂಟ್ ಟು ಶೋ. ಸರಿ ಆಯಿತು ಅಂದ್ಬಿಟ್ಟು ನಂಗೆ ಅದು ಸ್ವಲ್ಪ ತಲೆಯಲ್ಲಿ ಕೊರಿತಾ ಇತ್ತು. ಸೊ ಕೇಕ್ ಕಟಿಂಗ್ ಎಲ್ಲ ಆಯಿತು, ಎಲ್ಲ ಸೆಲೆಬ್ರೇಷನ್ ಆಯಿತು. ಕೊನೆಗೆ ಗಾಡಿ ಆನ್ ಮಾಡ್ತಿದ್ದೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆ್ಯಸ್ ಯೂಶುವಲ್ ಅವ್ರು ಹೇಳ್ದಂಗೆ ಆನ್ ಆಗಿರಲಿಲ್ಲ. ಸರಿ ಅಂದ್ಬಿಟ್ಟು ಸರಿ ತೊಗೊಂಡು ಆಚೆ ಬಂದು ಪೂಜೆ ಎಲ್ಲ ಮಾಡಿಸಿ ಇನ್ನೇನು ಹೊರಡ್ಬೇಕಾದ್ರು ಅದೇನೋ ಸರ್ ಬೆಳಗ್ಗೆ ಶೋರೂಮಿಗೆ ಸರ್ವಿಸ್ ಸೆಂಟ್ರಿಗೆ ತೊಗೊಂಡು ಹೋಗೋಣ, ಅಲ್ಲಿ ಹೋಗಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಸ್ಬೇಕು, ಫಾರ್ಮ್ವೇರ್ ಅಪ್ಡೇಟ್. ಆಲ್ ಓವರ್ ಗ್ಲೋಬ್ ಕಿಯಾ ಕಾರ್ಸ್ದು ಅಪ್ಡೇಟ್ ನಡೀತಾ ಇದೆ. ಸೊ ಎಲ್ಲ ಸಿಸ್ಟಮ್ಸು ಎಲ್ಲ ಕಾರ್ದು ಹಿಂಗೆ ಅಂತಂದು ನಂಗೆ ಅಲ್ಲಿ ಆ ಟೈಮಲ್ಲಿ ಡೌಟ್ ಬಂದಿದ್ದು ಒಂದೇ ಒಂದು, ಈ ಕಿಯಾ ಕಾರ್ ಇದು ಕಾರ್ಗೆ ನೀನು ಸಾಫ್ಟ್ವೇರ್ ಅಪ್ಡೇಟ್ ಮಾಡೋಕ್ಕೆ ಆಲ್ ಓವರ್ ದ ಗ್ಲೋಬ್ ಅದು ಹೆಂಗಾಗಿ ಸಾಧ್ಯ? ಸರಿ ಆಯಿತು, ನೀನು ಹೇಳ್ತಿದ್ಯಾ, ಅಲ್ಲಿ ಟ್ರಸ್ಟ್ ಯು ಅಂದ್ಬಿಟ್ಟು ಸರಿ ತೊಗೊಂಡೋದು. ಬಟ್ ನನಗೆ ಗಾಡಿ ತೊಗೊಳ್ತಿದ್ದಂಗೆ ಫೀಲ್ ಆಗಿದ್ದು, ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ನಾನು ಕಾಣಲ್ಲ. ನೈಟ್ ಹೋಗ್ತಾ ಇದ್ದೀನಿ, ಐ ನೀಡ್ ಬ್ಲೈಂಡ್ ವ್ಯೂ, ಅಟ್ಲೀಸ್ಟ್ ಬ್ಯಾಕ್ ಸೈಡ್ ವ್ಯೂ ಕಂಡ್ರೆ ಭಾಳ ಅನಿಸ್ತು. ಯಾಕಂದರೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾನೇ ಕಾಣಿಸ್ತಾ ಇಲ್ಲ ಅಂದರೆ ನನ್ನ ಮನೇಲಿ ಪಾರ್ಕಿಂಗ್ ಹೆಂಗೆ ಮಾಡಲಿ, ಕಾರ್ ಪಾರ್ಕಿಂಗ್ ಹೆಂಗೆ ಮಾಡಲಿ? ಐ ಆಮ್ ಟೇಕಿಂಗ್ ನೈಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಈಗಲೂ ಅಟ್ ದ ಟೈಮ್ ಆಫ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಇದು ಯಾವ ಫಂಕ್ಷನ್ಸು ವರ್ಕ್ ಆಗ್ತಾ ಇಲ್ಲ. ಸೊ ನಂದು ಪಾಯಿಂಟ್ ಏನಂದರೆ, ಇಷ್ಟೆಲ್ಲ ಆದ್ರೂ ಗಾಡಿನ ಅವ್ರು ಹೆಂಗೆ ಡೆಲಿವರಿ ಕೊಟ್ಟರು? ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಮಾಡಲ್ವಾ? ಇದ್ರೆ ಇಶ್ಯೂ ಇದ್ರೆ ಸಾಲ್ವ್ ಮಾಡಲ್ವಾ? ವಿತೌಟ್ ಎನಿ ಸೊಲ್ಯೂಷನ್ ಕಾರ್ ಹೆಂಗೆ ಡೆಲಿವರಿ ಕೊಟ್ಟರು? ಅದು ಒಂದು ಕನ್ಸರ್ನು. ಇಲ್ಲ ಇದು ಶೋರೂಮರ್ ಮಾಡಿರೋ ಸ್ಕ್ಯಾಮಾ, ಇಲ್ಲ ಕಿಯಾ ಕಂಪನಿ ಮಾಡಿರೋ ಸ್ಕ್ಯಾಮಾ? ನನಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ರೈಟ್ ಅವೇ ನಾನು ಶೋರೂಮ್ಗೆ ಹೋಗ್ತಾ ಇದ್ದೀನಿ, ಶೋರೂಮಿಂದ ಸರ್ವಿಸ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ನನಗೆ ಗಾಡಿ ಫಾರ್ಮ್ವೇರ್ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನನಗೆ ಈ ಪ್ರಾಬ್ಲಮ್ ಎಲ್ಲೂ ನಾನು ಕೇಳಿಲ್ಲ. ನಾನು ಗೂಗಲಲ್ಲೂ ಚೆಕ್ ಮಾಡಿದೆ, ಇದೊಂದು ಪ್ರಾಬ್ಲಮ್ ಹಾರ್ಡ್ವೇರ್ ಇಶ್ಯೂ ಅಂತೇಳಿ ನಾನು ಗೂಗಲಲ್ಲಿ ಕೆಲವು ಕಡೆ ಓದಿದ್ದು. ಇನ್ನೊಂದು 2 ಕಡೆ ಲೈಕ್ ಬ್ಯಾಂಗ್ಳೂರಲ್ಲೇ ಕೇಳ್ದೇನೆ, ನಾನು ಧಾರವಾಡದು ಆಮೇಲೆ ದಾವಣಗೆರೆ 2 ಶೋರೂಮಲ್ಲೂ ಎನ್ಕ್ವೈರಿ ಮಾಡಿದ್ದೀನಿ. ಈ ಥರ ಇಶ್ಯೂ ಇದ್ದರೆ ಗಾಡಿನ ಫಸ್ಟ್ ಕೊಡಲ್ಲ, ಡೆಲಿವರಿ ಮಾಡಲ್ಲ. ನಂಗೆ ಅದಾದ್ಮೇಲೆ ಭಾಳ ಬೇಜಾರಾಗಿದ್ದೀನಿ. ಅಟ್ ದ ಸೇಮ್ ಟೈಮ್ ನನಗೆ ನಿದ್ದೆನೂ ಬಂದಿಲ್ಲ ರಾತ್ರಿ ಎಲ್ಲ. ಸೊ ಇವಾಗ ಬೆಳಗ್ಗೆ ನನಗೆ ಈಗ ಆಲ್ರೆಡಿ 12:30 ಮಧ್ಯಾಹ್ನ 12:30ಗೆ ಗಾಡಿ ತೊಗೊಂಡು ನಾನು ಶೋರೂಮ್ಗೆ ಹೋಗ್ತಾ ಇದ್ದೀನಿ. ಶೋರೂಮಿಂದ ಅಲ್ಲಿ ಸರ್ವಿಸ್ ಸೆಂಟ್ರಿಗೆ ಹೋಗಬೇಕು, ಅವರೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಏನಾಗಿದೆ, ಅಲ್ಲಿ ಅಪ್ಡೇಟ್ ಏನಿದೆ ನಾನು ತಿಳಿಸ್ಕೊಡ್ತೀನಿ. ಓಕೆ ನೆಕ್ಸ್ಟ್ ಅಪ್ಡೇಟ್. ಇವಾಗ ಕಿಯಾ ಶೋರೂಮಿಗೆ ಬಂದಿದ್ದೀನಿ. ಶೋರೂಮ್ಗೆ ಹಾಕಿ ಇಸ್ಕೊಂಡು ಚೆಕ್ ಮಾಡ್ತೀನಿ ಅಂತ ಹೋಗಿದ್ದಾರೆ, ನೋಡಬೇಕು. ಓಕೆ, ಹಿಯರ್ ಇಸ್ ದ ಅಪ್ಡೇಟ್. ಸರ್ವಿಸ್ ಸೆಂಟ್ರಿಗೆ ಶೋರೂಮ್ಗೆ ತೊಗೊಂಡೋದ್ರು ಕಾರ್ನ. ಅವರು ನನಗೆ ಕರ್ಕೊಂಡು ಹೋಗಲಿಲ್ಲ. ಇಲ್ಲ ಸರ್ ಅಲ್ಲಿ ಕರ್ಕೊಂಡು ಹೋದರೆ ನಿಮ್ಗೆ ಒಳಗಡೆ ಬಿಡಲ್ಲ ಅಂತೆಲ್ಲ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಮತ್ತು ಅವರು ನಮ್ಮ ಸೆಲ್ಲರು ಅಂದರೆ ಸೇಲ್ಸ್ ಎಕ್ಸಿಕ್ಯೂಟಿವು ಶೋರೂಮ್ ಅವರು ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋದ್ರು. ಸೊ 10 minutesಲ್ಲಿ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ, ನೋಡೋಣ. 2 hours later 3:30 ಆದರೂ ಕಾರ್ ರಿಸೀವ್ ಮಾಡಿಲ್ಲ. ಕರೆಕ್ಟಾಗಿ ಟೈಮ್ ಇರಬೇಕಂದ್ರೆ 3:25 ಕಾರ್ ರಿಸೀವ್ ಆಗಿಲ್ಲ. ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಅಲ್ಲೂ ಅವ್ರ ಹತ್ರ ಮಾತಾಡಿಸಿ, ಅಲ್ಲಿಂದ ಸರ್ವಿಸ್ ಸೆಂಟ್ರ್ ಹತ್ರ ಮಾತಾಡಿಸಿ ಇಶ್ಯೂ ಸಾಲ್ವ್ ಆಗಿದೆ ಅಂತ ಹೇಳಿದ್ದಾರೆ. ಇಲ್ಲಿಂದ ಇನ್ನು 15 minutesಲ್ಲಿ ಕಾರ್ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಟೈಮ್ ಈಗ 4:09. ಸೊ 4:09 ಆಗಿ ಇನ್ನು ಕಾರ್ ರಿಸೀವ್ ಆಗಿಲ್ಲ. 10 minutesಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಈಗ ಜಸ್ಟ್ ಒಂದು ಅಪ್ಡೇಟ್ 5 minutesಲ್ಲಿ ಸಿಗುತ್ತೆ ಅಂತ. ಸೊ ನೋಡೋಣ. ಓಕೆ, ನಾವು ಟೈಮ್ ಈಸ್ 4:37. ಕಾರಲ್ಲಿ ಇದ್ದೀನಿ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ
ಕಾರ್ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸೊ ಈಗ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ವರ್ಕ್ ಆಗ್ತಿದೆ. ಸೊ ಎಲ್ಲ ರಿಪೇರಿ ಮಾಡಿಸಿ ತೊಗೊಂಬಂದು ಕೊಟ್ಟಿದ್ದಾರೆ. ಸೊ ಇವಾಗ ನೋಡ್ತಾ ಇದ್ದೀರಾ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆನ್ ಆಗಿದೆ, ಟಚ್ ಸ್ಕ್ರೀನ್ ವರ್ಕ್ ಆಗ್ತಿದೆ. ಈ ಸ್ಟಿಕ್ಕರ್ ರಿಮೂವ್ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ಅ ರಿಪ್ಲೇಸ್ಡ್ ಪಾರ್ಟ್ ಅಂತ ಫೀಲ್ ಆಗುತ್ತೆ, ಬಟ್ ಫೈನ್. ಬ್ರ್ಯಾಂಡ್ ನ್ಯೂ ಕಾರ್, ನಿಮ್ಗೆ 3 years ವಾರಂಟಿ ಇರೋದ್ರಿಂದ ಸೊ ಈ ಥರ ಏನೋ ಇಶ್ಯೂಸ್ ಇದ್ರು ಫ್ರೀ ಆಫ್ ಕಾಸ್ಟ್ ರಿಪ್ಲೇಸ್ ಮಾಡಿಕೊಡ್ತಾರೆ. ಸೊ ಯಾ ಆದಮೇಲೆ ಸೊ ಗಾಡಿ ಬಂದ ಮೇಲೆ ನನಗೆ ಈ ಸಿಸ್ಟಮ್ದು ಕೆಲವು ಡೀಟೇಲ್ಸ್ನು ಎಕ್ಸ್ಪ್ಲೇನ್ ಮಾಡಿದ್ರು ಸೇಲ್ಸ್ ಎಕ್ಸಿಕ್ಯೂಟಿವ್. ಕಿಯಾ ಕನೆಕ್ಟಿಗೆ ಕನೆಕ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಕಿಯಾ ಕನೆಕ್ಟು ಕ್ವಿಕ್ ಶಾರ್ಟ್ಕಟ್ಟು ಸೊ ಎಲ್ಲ ವರ್ಕ್ ಆಗ್ತಿದೆ. ಆ್ಯಸ್ ಆಫ್ ನಾವು ಚೆಕ್ ಮಾಡಿದ್ರಲ್ಲಿ 360 ಮೇನ್ ಕನ್ಸರ್ ರಿವರ್ಸ್ ಕ್ಯಾಮ್ರಾ, ಸೊ ಅದು ವರ್ಕ್ ಆಗ್ತಿದೆ. ಓಕೆ, ಫೈನಲ್ ಅಪ್ಡೇಟ್ ಕನ್ಕ್ಲೂಷನ್ ಅನ್ಕೋಬೋದು. ಗಾಡಿದು ಸಿಸ್ಟಮ್ ಐ ಥಿಂಕ್ ಅವರು ರಿಪೇರಿ ಮಾಡಿಕೊಟ್ಟಿದ್ದಾರೆ. ಓವರ್ ಆಲ್ ನಾಟ್ ಸೋ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹಾನೆಸ್ಟ್ಲಿ ಯಾರಿಗೂ ಈ ಥರ ಪ್ರಾಬ್ಲಮ್ ಆಗಬಾರ್ದು. ಬಿಕಾಸ್ ತುಂಬ ಪೇ ಮಾಡಿರ್ತೀವಿ ಆ್ಯಂಡ್ ಇಟ್ಸ್ ಅ ಪ್ರೀಮಿಯಂ ಕಾರ್ಸ್. ಇಟ್ಸ್ ನಾಟ್ ಸೋ ಪ್ರೀಮಿಯಂ ಬಟ್ ಮಿಡ್ ಲೆವೆಲ್ ಕಾರ್ಸ್ಗಳು. ಕಿಯಾ ಅಂದರೆ ಕಿಯಾ ಹುಂಡೈ ಕಾರ್ಸ್ ಅಲ್ಲಿ ಸ್ವಲ್ಪ ಅಬೋವ್ ಮೀಡಿಯಂ ರೇಂಜ್ ಕಾರ್ಸ್ಗಳು. ಸೊ ಇವೇನು ತುಂಬ ಕಡಿಮೆ ಅಂತ ಇರಲ್ಲ, 15 lakhs ಮೇಲೆ ಸ್ಟಾರ್ಟ್ ಆಗುತ್ತೆ ಗಾಡಿಗಳು. ಸೊ ಈ ಪರ್ಟಿಕ್ಯುಲರ್ ಗಾಡಿ ಬಂದ್ಬಿಟ್ಟು ನನಗೆ ತುಂಬ ಎಕ್ಸ್ಪೆಕ್ಟೇಷನ್ ಅಲ್ಲಿ ತಗೊಂಡೆ. ಸೊ ಬ್ರ್ಯಾಂಡ್ ನ್ಯೂ ತಗೊಳ್ಳೋರಿಗೆ ಈ ವಿಡಿಯೋ ಸ್ವಲ್ಪ ಹೆಲ್ಪ್ ಆಗ್ಬೋದು. ಬಿಕಾಸ್ ತುಂಬ ಕೇರ್ಫುಲ್ ಆಗಿರಬೇಕು. ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಾನು ನಿಮ್ಗೆ ಕೆಲವು ಸಜೆಷನ್ಸ್ ಏನು ಕೊಡ್ಬೋದು ಅಂದರೆ, ಫಸ್ಟ್ ಥಿಂಗ್ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್. ನೀವು ಕಾರ್ ತಗೋಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ತುಂಬ ಆಫರ್ ಕೊಡ್ತಿದ್ದಾರೆ, ಸೊ ವಿ ಆರ್ ಲಕ್ಕಿ ಅನ್ನೋ ಫೀಲ್ ಆಗ್ಬೋದು, ಇಲ್ಲ ತುಂಬ ಖುಷಿ ಆಗ್ಬೋದು. ಜಾಸ್ತಿ ಖುಷಿ ಜೊತೆಗೆ ಗಾಡಿನ ನೀವು ಪರ್ಸನಲ್ ಆಗಿ ಒಂದ್ಸತಿ ಗಾಡಿ ವಿಸಿಟ್ ಮಾಡಿ ನೋಡೋದು ಬೆಸ್ಟ್. ಬಿಕಾಸ್ ನಾನು ನಾಲೆಡ್ಜಲ್ಲಿ ಗಾಡಿ ನಾವು ನೋಡ್ಬೋದು. ಗಾಡಿ ನೀವು ಯಾವುದೇ ಶೋರೂಮ್ಗೆ ಹೋಗಿ ವಿಸಿಟ್ ಮಾಡಿ, ಯು ಕ್ಯಾನ್ ಸಿ ದ ಕಾರ್. ಒಳಗಡೆ ಆನ್ ಮಾಡಿ ಡಿಕ್ಕಿ ಓಪನ್ ಮಾಡಿ ಏನಾದ್ರು ಡೆಂಟು ಸ್ಕ್ರಾಚಸ್ ಇದ್ರೂ ನೋಡ್ಬೋದು. ಬಿಕಾಸ್ ಯಾರ್ಡಲ್ಲಿ ಇಟ್ಟಿರ್ತಾರೆ, ತುಂಬ ದಿನ ಇಟ್ಟಿರ್ತಾರೆ ಕೆಲವು ಗಾಡಿಗಳನ್ನೆಲ್ಲ. ಸ್ಟಾಕ್ ಬಂದಂಗೆಲ್ಲ ಕೆಲವು ಕ್ಲಿಯರ್ ಆಗ್ಬೋದು, ಕೆಲವು ಕ್ಲಿಯರ್ ಆಗದೆ ಇರ್ಬೋದು. ಸೊ ಆ ಥರ ಗಾಡಿಗಳು ಡೆಲಿವರಿ ಟೈಮಲ್ಲಿ ನಿಮ್ಗಿರೋ ಹರಿಬರಿ, ನಿಮಗಿರೋ ಟೈಮ್ ಕನ್ಸ್ಟ್ರೆಂಟ್ಗೆ ಇಲ್ಲಾಂದ್ರೆ ಮುಹೂರ್ತ ನೋಡ್ಕೊಂಡು ಗಾಡಿ ತಗೊಳ್ಳೋರಾದ್ರೆ ಸೊ ಅವಾಗೆಲ್ಲ ನೀವು ಚೆಕ್ ಮಾಡೋಕ್ಕಾಗಲ್ಲ. ಸೊ ಆ ರಿಜಿಸ್ಟರ್ಗೆ ಹೋಗೋಕ್ಕಿಂತ ಮುಂಚೆ ಗಾಡಿ ಯಾರ್ಡಲ್ಲಿ ಇದ್ದಾಗ ನೀವು ಒಂದ್ಸತಿ ಚೆಕ್ ಮಾಡಿ, ಕೀ ಇಸ್ಕೊಳ್ಳಿ, ಅನ್ಲಾಕ್ ಮಾಡಿ, ಎಲ್ಲ ಸಿಸ್ಟಮ್ ವರ್ಕ್ ಆಗ್ತಿದೆಯಾ ನೋಡಿ. ದೆನ್ ಅದಾದ್ಮೇಲೆ ನೀವು ಒಂದ್ಸತಿ ರಿಜಿಸ್ಟರ್ ಆದ ಗಾಡಿ ಕೂಡ ವಾಪಸ್ ತಗೊಳಕ್ಕಾಗಲ್ಲ. ಈ ಕಡೆ ಲಾಟ್ ಆಫ್ ಪ್ರಾಬ್ಲಮ್ ಆಗುತ್ತೆ. ಈಗ ನನಗೆ ಆಗಿರೋ ಥರ ಪ್ರಾಬ್ಲಮ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ಐಡಿಯಾನೇ ಇರಲ್ಲ ಏನಾಗ್ತಿದೆ ಅಂತ. ಈಗ ನಾನು ಕೂಡ ಗೂಗಲಲ್ಲಿ ಚೆಕ್ ಮಾಡಿನೇ ನನಗೂ ಒಂದು ಐಡಿಯಾ ಬಂದಿದ್ದು. ಆ್ಯಂಡ್ ಈ ಥರ ಇಶ್ಯೂಸ್ ತುಂಬ ರೇರ್. ಆ್ಯಂಡ್ ಯಾವುದೇ ಶೋರೂಮ್ ಅವರು ಗಾಡಿ ಇಶ್ಯೂಸ್ ಇದ್ರೆ ಡೆಲಿವರಿ ಕೊಡೋದಿಲ್ಲ. ಸೊ ಕೊಟ್ಟಿದ್ದಾರೆ ಅಂದರೆ ಸಮಥಿಂಗ್ ಈಸ್ ದೇರ್. ಸೊ ಅದು ನಮಗೆ ಕೆಲವು ಡೀಲರ್ಸ್ ಅವ್ರು ಮುಚ್ಚಿಡ್ತಾರೆ, ನಮಗೆ ಜಾಸ್ತಿ ಆಫರ್ ಕೊಟ್ಬಿಟ್ಟು ತೊಗೊಳಕ್ಕೆ ಹೇಳ್ತಾರೆ. ಬಿಕಾಸ್ ಅವ್ರಿಗೆ ಅದನ್ನು ಸಾಗಾಕಬೇಕು. ಬಿಕಾಸ್ ಅವ್ರಿಗೆ ಇಟ್ಕೊಳ್ಳೋದ್ರಿಂದ ಅವ್ರಿಗೆ ಲಾಸ್ ಗಾಡಿ. ಆ್ಯಂಡ್ ದೇ ಹ್ಯಾವ್ ಟು ಪೇ ಸಮ್ ಅಮೌಂಟ್ ಫಾರ್ ಕಂಪನಿ ಆಲ್ಸೋ. ಸೊ ಹಾಗಿದ್ದಾಗ ನೀವು ಈ ಥರ ಟೆಕ್ನಿಕಲ್ ಥಿಂಗ್ಸ್ನೆಲ್ಲ ನಿಮಗೆ ಗೊತ್ತಿಲ್ಲ ಅಂದರೆ ಇನ್ಸ್ಪೆಕ್ಷನ್ ಪೀಪಲ್ ಇರ್ತಾರೆ ಕೆಲವರೆಲ್ಲ, ಅಂಥವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಹೊಸ ಗಾಡಿನಾದರೂ ಸೆಕೆಂಡ್ ಹ್ಯಾಂಡ್ ಗಾಡಿ ಆದರೂ ನೀವು ಡೆಲಿವರಿ ಇನ್ಸ್ಪೆಕ್ಷನ್ ಇದು ಗಾಡಿ ಇನ್ಸ್ಪೆಕ್ಷನ್ ಮಾಡೋ ಕೆಲವರು ಜನಗಳು ಸಿಗ್ತಾರೆ. ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ನೀವು ಗಾಡಿ ಇನ್ಸ್ಪೆಕ್ಷನ್ ಮಾಡಿಸ್ಬೋದು. ಅವ್ರಿಗೆ A to Z ಗೊತ್ತಾಗುತ್ತೆ. ಹೊಸ ಗಾಡಿನೂ ಚೆಕ್ ಮಾಡ್ತಾರೆ, ಹಳೆ ಗಾಡಿನೂ ಚೆಕ್ ಮಾಡ್ತಾರೆ. ನಿಮಗೆ ಕಷ್ಟ ಆಯಿತು ಅಂದರೆ ನೀವು ಆ ಥರ ಆಪ್ಷನ್ ತೊಗೊಳ್ಳೋದು ಒಳ್ಳೆಯದು. ತುಂಬ ಎಚ್ಚರಿಕೆಯಿಂದ ನೋಡಿಕೊಂಡು ತೊಗೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ, ತುಂಬ ಒಳ್ಳೆಯದು. ಬಿಕಾಸ್ ಶೋರೂಮ್ಗೆ ಹೋದ ತಕ್ಷಣ ನಿಮ್ಮನ್ನು ಅವ್ರು ಬಿಡಲ್ಲ, ಇಲ್ಲ ಮೇ ಬಿ ಅವ್ರು ತುಂಬ ಅಟ್ರ್ಯಾಕ್ಟ್ ಮಾಡಿ ನಿಮ್ಗೆ ಆಫರ್ಸ್ ಕೊಡೋದು ಮಾಡ್ಬೋದು. ಬಟ್ ಫೈನಲಿ ನಿಮ್ಮ ಡಿಸಿಷನ್ನು. ನಿಮಗೆ ಬೇಡ ಅಂದರೆ ಬೇಡ, ನಿಮ್ಗೆ ಅನ್ಸಿದ್ರೆ ತೊಗೊಳ್ಳಿ. ಅವ್ರು ಫೋರ್ಸ್ ಮಾಡ್ತಾರೆ ಅಂತ ತೊಗೊಳಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಮೋಸ ಹೋದೆ ಅಂತಲೂ ಫೀಲ್ ಆಯಿತು. ಬಿಕಾಸ್ ನಾನು ಹೋಗಿದ್ದು ಒಬ್ಬನೇ. ಗೋ ವಿತ್ ಫ್ಯಾಮಿಲಿ ಆರ್ ಇಫ್ ಗುಡ್ ಸಜೆಸ್ಟ್ ಮಾಡೋರ ಜೊತೆಗೆ ಹೋಗಿ. ಸೊ ಡಿಸಿಷನ್ ತೊಗೊಳ್ಳಿ. ಬಿಕಾಸ್ ನಿಮ್ಮ ಡಿಸಿಷನ್ ನಿಮ್ದಾಗಿರಲಿ, ನಿಮ್ಗೆ ಯಾರು ಆತ್ಮೀಯರು ಇರ್ತಾರೋ ಅವ್ರ ಹತ್ರ ಡಿಸ್ಕಸ್ ಮಾಡಿ ತೊಗೊಳ್ಳಿ. ಸೊ ಆವಾಗಲೇ ನಿಮಗೆ ನಂತರ ಪ್ರಾಬ್ಲಮ್ ಸಿಗಾಕೊಳ್ಳದೆ ಇರ್ಬೋದು. ಮೇ ಬಿ ಇದು ತುಂಬ ದೊಡ್ಡ ಇಶ್ಯೂ ಅಲ್ಲ, ಮೇ ಬಿ ಚಿಕ್ಕ ಇಶ್ಯೂ ಅಲ್ಲ ಅಂತ ಅನ್ಸ್ಬೋದು. ಬಟ್ ನನಗಿದು ಪರ್ಸ್ನಲಿ ತುಂಬ ದೊಡ್ಡ ಇಶ್ಯೂ. ಆ್ಯಂಡ್ ಹೊಸ ಗಾಡಿ, ಡೆಲಿವರಿ ಆಗಿರೋ ಗಾಡಿ ನಾನು ಇವತ್ತು ದೇವಸ್ಥಾನಕ್ಕೆ ತೊಗೊಂಡು ಹೋಗೋಕ್ಕಾಗಲಿಲ್ಲ. ಸೊ ಆ್ಯಂಡ್ ಒಂದು ಸೆಂಟಿಮೆಂಟ್ ಇರುತ್ತೆ ನಮಗೆ. ಸೊ ಅದೇ ಥರನೇ ಏನಾದರೂ ನಮ್ಗೆ ಹೊಸ ಗಾಡಿ ತೊಗೊಂಡು ನಾನು ನೆಕ್ಸ್ಟ್ ಡೇಸ್ ಇದು ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗೋ ಫೀಲೇ ಬೇರೆ. ಆ ಫೀಲು ಯಾರಿಗೂ ಬರಬಾರ್ದು. ಸೊ ಆ ರೀಸನ್ಗೆ ನನಗೆ ಈ ವಿಡಿಯೋ ಮಾಡಿದ್ದು. ಸೊ ಹೋಪ್ ಯು ಗೈಸ್
ಸ್ವಲ್ಪ ವಿಷಯ ತಿಳಿತು ಅಂತ ಅನ್ಸುತ್ತೆ. ಸೊ ದಯವಿಟ್ಟು ನೆಕ್ಸ್ಟ್ ಟೈಮ್ ಯಾರೇ ಹೊಸ ಗಾಡಿ ತಗೊಳ್ಬೇಕಾದ್ರೂ ಎನಿ ಶೋರೂಮ್ ನನಗಿಲ್ಲಿ ಕಿಯಾಗೂ ನನ್ನ ಕಡೆಯಿಂದ ಕೆಲವು ಫೀಡ್ಬ್ಯಾಕ್ ಕೊಡ್ತಿದ್ದೀನಿ ಆ್ಯಂಡ್ ಶೋರೂಮ್ವರೆಗೂ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಸೇಲ್ ಆಗಬೇಕು ಅಂದ್ಬಿಟ್ಟು ಸಿಕ್ಕಿದ ಗಾಡಿನ ಇಲ್ಲ ಈ ಡಿಫೆಕ್ಟೆಡ್ ಗಾಡಿನ ಯಾರಿಗೂ ಕೊಡಬೇಡಿ. ಅವರು ಯಾರೇ ಕಸ್ಟಮರ್ಸ್ ತಗೊಳ್ಳೋದು ತುಂಬ ಕಷ್ಟಪಟ್ಟು ತಗೊಳ್ತಿರ್ತಾರೆ. ಅವ್ರಿಗೊಂದು ಸ್ವಲ್ಪ ನೀವು ಪ್ರೊಫೆಷ್ನಲಿಸಮ್ ತೋರಿಸೋದು ತುಂಬ ಒಳ್ಳೆಯದು. ಸೊ ಏನೇ ಆದ್ರೂ ಸೊ ಈಗ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಎಷ್ಟೊಂದು ಜನಕ್ಕೆ ಮೇ ಬಿ ಸ್ವಲ್ಪ ಇನ್ಫಾರ್ಮೇಟಿವ್ ಅನ್ಸ್ಬೋದು. ಪ್ಲಸ್ ಇನ್ನೊಂದು ಸೊ ನನ್ನ ಎಕ್ಸ್ಪೀರಿಯನ್ಸಿಂದ ಅವ್ರಿಗೆ ಏನೋ ಒಂದು ಕಲ್ತ್ಕೊಳ್ಳೋದಿರುತ್ತೆ. ಅದು ಈ ವಿಡಿಯೋಯಿಂದ ಆಗಿದೆ ಅಂತ ಅನ್ಕೊತೀನಿ. ಇಷ್ಟೋ ತನಕ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.